ಜನಸಮೃದ್ಧಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಪ್ರಪಂಚದಲ್ಲಿ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ನೆನಪಿಸಿಕೊಳ್ಳುವ ಗೌರವಾನ್ವಿತ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ರವರ ಮಾಡಿದ ಸವಿನೆನಪುಗಳ ಪಟ್ಟಣದ ಸರ್ಕಾರಿ ಉರ್ದು ಮತ್ತು ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಜಾಕೀರ್ ಹುಸೇನ್ ಮೊಹಲ್ಲಾ ಹಾಗೂ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ಶಾಲೆಯ ಮಕ್ಕಳ ಪ್ರಾರಂಭೋತ್ಸವ ದಿನ ಎಂದರೆ ಯುಗಾದಿ ಹಬ್ಬ ಬಂದ ಹಾಗೆ ಎಲ್ಲ ಮಕ್ಕಳ ಸಂತೋಷದಿಂದ ಬರಮಾಡಿಕೊಂಡು ಗೌರವಾನ್ವಿತ ಸಮಾಜದಲ್ಲಿ ಪ್ರತಿಯೊಬ್ಬರ ಶಿಕ್ಷಕರ ಪಾತ್ರದಿಂದ ಎಲ್ಲ ಉನ್ನತ ಸ್ಥಾನ ಪಡೆದಿರುವ ಸಮಾಜದ ಜನಸಾಮಾನ್ಯರು ಶಿಕ್ಷಕರ ಪಾತ್ರ ಬಹಳ ಅಮೋಘವಾದದ್ದು. ಪ್ರಪಂಚದಲ್ಲಿ ಅವರಿಗೆ ಮೊದಲು ಸ್ಥಾನ ಇದೆ ಅಂದರೆ ತಪ್ಪಾಗಲಾರದು. ಈ ದಿನ ಎಲ್ಲ ಮಕ್ಕಳ ಶಾಲೆಗೆ ಬರುವ ದಿನ ಎಂದು ಶಿಕ್ಷಕರು ವಿದ್ಯಾರ್ಥಿಗಳು ಹೂವಿನ ಮುಖಾಂತರ ಬರಮಾಡಿಕೊಂಡು ಹಾಗೂ ವಿದ್ಯಾರ್ಥಿಗಳಿಗೆ ಸಿಹಿಯನ್ನು ಕೊಟ್ಟು ಗೌರವಾನ್ವಿತ ಮಕ್ಕಳ ಬಗ್ಗೆ ಆಸಕ್ತಿ ಇರುವ ಪರಿವೀಕ್ಷಕರ ಉಪನಿರ್ದೇಶಕರು ಕಚೇರಿ ಕೋಲಾರ್ ಹಾಗೂ ವೆಂಕಟೇಶ್ ಬಾಬು ಪರಿವೀಕ್ಷಕರ ಉಪನಿರ್ದೇಶಕರ ಕಚೇರಿ ಕೋಲಾರ್ ಮತ್ತು ಸಮಾಜ ಸೇವೆಯಲ್ಲಿ ಮೊದಲ ಆದ್ಯತೆ ಹೆಸರು ಪಡೆದ ಪಟ್ಟಣದ ಗೌರವಾನ್ವಿತ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ಅಧ್ಯಕ್ಷರು ಅಬ್ದುಲ್ ಮಾಜಿದ್, ಉಪಾಧ್ಯಕ್ಷರು ಇಲಿಯಾ ಜಾಪಾಷಾ, ಕಾರ್ಯದರ್ಶಿ ಎಚ್ಎಸ್ ಅಕ್ರಮ್ ಪಾಷಾ, ಖಜಾನ್ಸಿ ರಿಜ್ವಾನ್ ಎಟಿಎಸ್, ಸಂಘಟನಾ ಕಾರ್ಯದರ್ಶಿ ಎಸ್ ಇಂತಿಯಾಜಾ, ಸದಸ್ಯರು ಅಲ್ಹಬಕಾಶ್ ಹಾಗೂ ಸಿಬ್ಬಂದಿ ವರ್ಗದವರು, ಈ ಶಾಲೆಯ ಸಕ್ರಿಯ ಮುಖ್ಯ ಶಿಕ್ಷಕರು ಮೊಹಮ್ಮದ್ ಸಾದಿಕ್ ರವರು, ಎಸ್ಡಿಎಂಸಿ ಅಧ್ಯಕ್ಷರು ಇದಾಯಿತುಲ್ಲಾ ಖಾನ್ ಹಾಗೂ ಶಾಲೆಯ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಬಗ್ಗೆ ಸದಾ ಸೇವೆ ನೀಡಲಿರುವ ಗೌರವಾನ್ವಿತ ಶಿಕ್ಷಕರು ರೆಹಾನಾ ಖಾನಂ ಮೇಡಂ, ನೂರ್ನಿಸಾ ಮೇಡಂ, ಆಸ್ಮಾ ಸುಲ್ತಾನ್ ಮೇಡಂ, ಭಾರತಮ್ಮ ಮೇಡಂ, ನುಸರತ್ ಅಮ್ಮಾಜಾನ್ ಮೇಡಂ, ಶಾಲೆಯ ವಿದ್ಯಾರ್ಥಿಗಳ ಪೋಷಕ ವೃಂದದವರು ಉಪಸ್ಥಿತರಿದ್ದರು. ಎಲ್ಲರ ವಿಶ್ವಾಸ ಪಡೆದ ಸರಳ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಪರಿವೀಕ್ಷಕರ ಉಪನಿರ್ದೇಶಕರವರು ಮಾತನಾಡಿ, ಈ ದಿನ ಹಬ್ಬದ ವಾತಾವರಣದಂತೆ ಮಕ್ಕಳು ಬರಮಾಡಿಕೊಂಡು ಸಂತೋಷದ ವಿಚಾರ. ಈ ಶಾಲೆಯ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು ಹಾಗೂ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಟ್ರಸ್ಟ್ ವತಿಯ ಎಲ್ಲರೂ ಸಹಕಾರದಿಂದ ಸಂಭ್ರಮಾಚರಣೆ ಈ ದಿನ ಎಲ್ಲ ಮಕ್ಕಳಿಗೆ ಸಂವತ್ಸರಗಳು ಪುಸ್ತಕಗಳು ವಿತರಣೆ ಮಾಡಲು ಸಿದ್ಧರಾಗಿದ್ದೇವೆ. ಎಲ್ಲರ ಸಹಕಾರ ಶಾಲೆಯ ಅಭಿವೃದ್ಧಿಯ ಶಿಕ್ಷಕರ ಸಾಧನೆ ಮಹತ್ವವಾದದ್ದು. ಈ ಸಂದರ್ಭದಲ್ಲಿ ವೆಂಕಟೇಶ್ ಬಾಬು ಪರಿವೀಕ್ಷಕರ ಉಪನಿರ್ದೇಶಕರು ಮಾತನಾಡಿ, ಈ ದಿನ ಪ್ರಾರಂಭೋತ್ಸವ ಉತ್ತಮವಾಗಿ ನಡೆದಿದೆ. ಸಿಹಿ ಹಂಚುವ ಮೂಲಕ ಬರಮಾಡಿಕೊಂಡು ಎಲ್ಲ ಶಿಕ್ಷಕ ವೃಂದದವರು ಹಾಗೂ ಡಾಕ್ಟರ್ ಅಬ್ದುಲ್ ಕಲಾಂ ಟ್ರಸ್ಟ್ ವತಿಯ ಎಲ್ಲರ ಸಹಕಾರವೇ ಈ ದಿನ ಕಾರ್ಯರೂಪಕ್ಕೆ ಬಂದಿರುವುದು ಎಂಬುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಸಮಾಜ ಸೇವೆಗೆ ಸೇವೆ ಮಾಡುವ ಮೊದಲ ಆದ್ಯತೆ ಎಚ್ಎಸ್ ಅಕ್ರಮ್ ಪಾಷಾ ಕಾರ್ಯದರ್ಶಿ ರವರು ಮಾತನಾಡಿ, ಈ ದಿನ ಶಿಕ್ಷಕರು ಹಾಗೂ ನಮ್ಮ ಸದಸ್ಯರು ಎಲ್ಲರಿಗೂ ಕೃತಜ್ಞತೆಗಳನ್ನು ತಿಳಿಸಿದರು. ಈ ಶಾಲೆಗೆ ಎಲ್ಲ ರೀತಿಯ ಸೌಲಭ್ಯಗಳು ಮಾದರಿ ಶಾಲೆ ಮಾಡುವ ಆಸೆ ಎಂಬುದಾಗಿ ತಿಳಿಸಿದರು. ಮೊದಲ ದಿನ ಇಷ್ಟೊಂದು ಮಕ್ಕಳು ಬಂದಿರುವುದು ಸಂತೋಷದ ವಿಚಾರ. ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರು ಮಾತನಾಡಿ, ಈ ಶಾಲೆಯ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ನಮ್ಮ ಮಕ್ಕಳ ಹಾಗೆ ಈ ಮಕ್ಕಳು ಎಂಬ ಉದ್ದೇಶದಿಂದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಟ್ರಸ್ಟ್ ವತಿಯ ಎಲ್ಲ ಸೌಲಭ್ಯಗಳ ಶಿಕ್ಷಕರ ಹಾಗೂ ವಿದ್ಯಾರ್ಥಿಗಳ ಸಾಧನೆಯ ಹಲವಾರು ವಿಚಾರಗಳು ತಿಳಿಸಿದರು. ಸಂಘಟನಾ ಕಾರ್ಯದರ್ಶಿರವರು ಮಾತನಾಡಿ, ಈ ದಿನ ಮಕ್ಕಳ ವಿಜೃಂಭಣೆಯಿಂದ ಬರಮಾಡಿಕೊಂಡ ಕಾರ್ಯಕ್ರಮ ಮಕ್ಕಳ ವಿದ್ಯಾಭ್ಯಾಸದ ಎಲ್ಲ ರೀತಿಯ ಸೌಲಭ್ಯಗಳ ಬಗ್ಗೆ ಶಿಕ್ಷಕರು ತಿಳಿಸಿಕೊಂಡು ನಮ್ಮ ಟ್ರಸ್ಟ್ ವತಿಯಿಂದ ಸದಾ ಸೇವೆ ಮಾಡಲು ಸಿದ್ಧವಾಗಿದ್ದೇವೆ. ಈ ಸಂದರ್ಭದಲ್ಲಿ ಪೋಷಕರ ಮೇಡಂ ರವರು ಮಾತನಾಡಿ, ಸುಮಾರು ವರ್ಷಗಳ ಈ ಶಾಲೆಯ ವಿದ್ಯಾಭ್ಯಾಸದ ಎಲ್ಲ ರೀತಿಯ ಸಹಕಾರ ನೀಡಿದ್ದಾರೆ. ಮಕ್ಕಳ ಭವಿಷ್ಯ ಉಜ್ವಲವಾಗಲು ಇಂತಹ ಶಾಲೆಗೆ ಮಾದರಿಯಾಗಿದೆ ಎಂದರು. ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕರು ಮಾತನಾಡಿ, ಈ ಶಾಲೆಯ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಸಹಕರಿಸಿದ ಗೌರವಾನ್ವಿತ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಟ್ರಸ್ಟ್ ವತಿಯಿಂದ ಎಲ್ಲರಿಗೂ ಹಾಗೂ ಎಸ್ಡಿಎಂಸಿ ಅಧ್ಯಕ್ಷರು ಈ ಶಾಲೆಯ ಸಹಕರಿಸಿದ ಎಲ್ಲ ಸಹ ಶಿಕ್ಷಕರು ಎಲ್ಲರಿಗೂ ಮೊದಲು ಕೃತಜ್ಞತೆಗಳನ್ನು ತಿಳಿಸುತ್ತಾರೆ. ಈ ಮಕ್ಕಳ ವಿದ್ಯಾಭ್ಯಾಸದ ಸಾಧನೆ ಪೋಷಕರ ಮಹತ್ವ ಸಹಕಾರ ನೀಡಿದ್ದಾರೆ. ಶಾಲೆಯ ಅಭಿವೃದ್ಧಿಯ ಎಲ್ಲರ ಸಹಕಾರವೇ ಈ ದಿನ ಶಿಕ್ಷಣದಲ್ಲಿ ಮುಂದುವರಿಯಲು ಮರೆಯಲಾರದ ದಿನ ಹಾಗೂ ಎಂದೆಂದಿಗೂ ಅವರು ಮಾಡಿರುವ ಸಹಾಯ ದೇವರ ಸದಾ ಆಶೀರ್ವಾದ ಸಿಗಲೆಂದು ಆಶಿಸಿದರು. आगे जाको ऐसा नहीं कर को हमारे बच्चे को भी स्कूल से काट कर दूसरी स्कूल में डालें
वहाँ से भी मार्क्स आए हैं कि मार्क्स देखो माशाल्लाह वहाँ से इंग्लिश और जो हिंदी सर ही कड़ा सर ही सब बहुत बहुत खुश है। यहाँ के जो मार्क्स देखो बच्चे बहुत अच्छा पढ़ गए है ना, कहाँ की स्कूल ये करने से यहाँ का जो मार्क्स कार्ड है वो सब बना को ही वो मार्क्स कार्ड दिखाने से उन्होंने बोला माशाल्लाह कितने अच्छे बच्चे मार्क्स लिए ना, नंबर लेको है ना। आपको कौन सी स्कूल करको बोल को विद्युत मोहल्ला गवर्नमेंट स्कूल इंग्लिश मीडियम है स्कूल ऐसा करको बोल को ये करने से वहाँ के सर और सब बहुत बहुत खुश है। हमें भी आगे भी ऐसे ही तरक्की होने स्कूल, हमारी गुजारिश है कि आगे भी ऐसे ही तरक्की होने स्कूल, अच्छे से अच्छे बच्चे और अच्छे से अच्छे कामयाब होना। और सबसे ज्यादा हमारे जो टीचर्स हैं, हमारे जो सर हैं, वो सभी माशाल्लाह बहुत बहुत बच्चों की एजुकेशन के वास्ते में बहुत कोशिश कर रही, मेहनत कर रही। ऐसा आगे भी ऐसा मेहनत करते रहने। आप सबकी भी गुजारिश है कि जो भी बच्चे जो पढ़ना चाहती हैं स्कूल को ले लगा एडमिशन करें। तो आपका बहुत बहुत शुक्रिया होता है। मेरा नाम सफीना ताज। अस्सलाम वालेकुम रहमतुल्लाहि व बरकातहू। मैं गवर्नमेंट उर्दू और इंग्लिश हायर प्राइमरी स्कूल जाकिर हुसैन मोहल्ले के स्कूल का मैं हेडमास्टर हूँ। इस स्कूल में जब मैं हेडमास्टर बनकर आया तो यहाँ के एसडीएमसी सदर और मेम्बरान और साथ में हमारे ये डॉक्टर एपीजे अब्दुल कलाम के जो वेलफेयर ट्रस्ट है, इनसे मैं गुजारिश की कि ये मदरसे को अडॉप्ट करके यहाँ के तालीमी मेयार को बुलंद करें। तो इन्होंने बाखूबी 2 साल से अंजाम देते हुए रजा में भी हमारे असातिज़ा के साथ तमाम टीचर्स के साथ दाखिला आंदोलन करके यहाँ पर फर्स्ट बैच 60 बच्चों को दाखिला करवा कर मैं इनका शुक्रिया अदा करते हुए इसी तरह हमारा साथ बरकरार रखे और हमारे टीचर्स भी रजा में भी दाखिला के आंदोलन और घर घर जाकर बच्चों को जमाने की कोशिश की, जिसमें एपीजे अब्दुल कलाम के ಆತ್ಮೀಯ ವೇದಿಕೆಯನ್ನು ಅಲಂಕರಿಸಿದ ಎಲ್ಲ ಗಣ್ಯ ವ್ಯಕ್ತಿಗಳೇ, ಎಪಿಜೆ ಅಬ್ದುಲ್ ಕಲಾಂ ಟ್ರಸ್ಟ್ ವತಿಯಿಂದ ಈ ಪಟ್ಟಣದ ಶ್ರೀನಿವಾಸಪುರ ಪಟ್ಟಣದ ವ್ಯಾಪ್ತಿಯಲ್ಲಿ ಬರುವ ಸರ್ಕಾರಿ ಉರ್ದು ಮತ್ತು ಆಂಗ್ಲ ಮಾಧ್ಯಮ ಶಾಲೆ ಜಾಕಿರ್ ಹುಸೇನ್ ಮೊಹಲ್ಲಾ ಅನ್ನುವ ದತ್ತು ಯೋಜನೆಯಲ್ಲಿ ಪಡೆದಿರುವ ಎಪಿಜೆ ಅಬ್ದುಲ್ ಕಲಾಂ ಸಂಸ್ಥಾಪಕರ ಅಧ್ಯಕ್ಷರೇ ಹಾಗೂ ಕಾರ್ಯದರ್ಶಿಗಳೇ ಹಾಗೂ ವಿವಿಧ ಅಧಿಕಾರಿ ವೃಂದಗಳೇ ಹಾಗೂ ನನ್ನ ಸ್ನೇಹಿತರಾದ ವಿಶ್ವ ಪರೀಕ್ಷರಾದ ಶ್ರೀಯುತ ವೆಂಕಟೇಶ್ ಬಾಬು ಸರ್ ಅವರೇ ಹಾಗೂ ಶಿಕ್ಷಕರೇ ಸಾದಿಕ್ ಅವರೇ ಹಾಗೂ ಮುದ್ದು ಮಕ್ಕಳೇ, ಇವತ್ತೊಂದು ದಿನ ಒಂದು ಸಿಹಿಯ ವಾತಾವರಣ, ಒಂದು ಖುಷಿಯ ವಾತಾವರಣ. ಯಾಕಂದ್ರೆ 1.5 ತಿಂಗಳಿಂದ ನಾವು ರಜೆಯಲ್ಲಿದ್ದು ಇವತ್ತು ನಮ್ಮ ಒರಿಜಿನಲ್ ಮನೆ ಅಂತ ಏನ್ ಹೇಳ್ತೀವಿ, ನಮ್ಮ ಶಾಲೆ, ನಮ್ಮೂರಿನ ಶಾಲೆ, ನಮ್ಮ ಪಾಳ್ಯೆಯ ಶಾಲೆ ಅಂತ ಇವತ್ತು ನಾವು अस्सलामुअलैकुम रहमतुल्लाहि व बरकातहू। मेरा नाम हिदायतुल्लाह खान है, मैं एसडीएमसी मेंबर प्रेसिडेंट हूँ। यहाँ जो जाकिर हुसैन मोहल्ले की स्कूल में एपीजे अब्दुल कलाम ट्रस्ट से देखो ही उन्होंने सब अच्छे दामा कर रही, कापिया और किताबा सभी दे रही, यूनिफॉर्म टाई बेल्ट सभी दे रही और हमारे साजिद साहब मैडम से सब मिलकर अच्छा साथ दे रही।
काम भी अच्छा कर रही है। अस्सलाम वालेकुम। तुम बच्चे के उधर को काम कर देते हो। ನನ್ನ ಹೆಸರು HS ಅಕ್ರಮ್ ಪಾಷಾ. ನಾನು APJ ಅಬ್ದುಲ್ ಕಲಾಂ ಟ್ರಸ್ಟಲ್ಲಿ ಕಾರ್ಯದರ್ಶಿ ಆಗಿದ್ದೀನಿ. ಇವತ್ತು ಇಲ್ಲಿ ಸೇರಿರೋದು ಎಲ್ಲ ಟೀಚರ್ಸು, ನಮ್ಮ ಕಮಿಟಿ ಮೆಂಬರ್ಸು ಮತ್ತು ಎಡಿ ಕಮಿಟಿ ಮೆಂಬರ್ಸ್ಗೆ ಎಲ್ಲ ನಮಸ್ಕಾರ. ನಾವು ಇಲ್ಲಿ ಸೇರೋ ಕಾರಣ ಏನಂದರೆ, ನಾವು ಮಕ್ಕಳಿಗೆ ಉರ್ದು ಸ್ಕೂಲ್ ಮಕ್ಕಳಿಗೆ ದತ್ತು ತಗೊಂಡು ಒಳ್ಳೆ ಶಿಕ್ಷಣ ಕೊಡಬೇಕಂತ ನಮ್ಮ ಆಸೆ. ಇದೇ ಥರ ನಾವು ನಮ್ಮ ಸಾಧಿಕ ಸಹೋದರರಿಗೆ ಕೋಆಪರೇಟ್ ಆಲ್ವೇಸ್ ಕೊಡ್ತೀವಿ. ಬಟ್ ನಾವು ಇಷ್ಟೇ ಅಲ್ಲ, ಇಲ್ಲಿಂದ ಒಂದು ಹೈಸ್ಕೂಲು PUC ಎಲ್ಲ ಮಾಡಬೇಕು. ಎಲ್ಲ ಒಂದು ಈ ಸ್ಕೂಲ್ಗೆ ಒಂದು ಮಾದರಿ ಸ್ಕೂಲ್ ಮಾಡಬೇಕು ನಮ್ಮ ಆಸೆ. ಅದರಿಂದ ಇಲ್ಲಿ ನಾವು ಎಲ್ಲಿ ಸೇರಿದ್ದೀವಿ ಇಷ್ಟು ಮಾತಾಡಿದ್ರೆ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಈ ದಿನ ಶಾಲೆಯಲ್ಲಿ ಈ ಉರ್ದು ಶಾಲೆ ಕಾರ್ಯಕ್ರಮದಲ್ಲಿ ನಿಮ್ಮ ಟ್ರಸ್ಟ್ ವತಿಯಿಂದ ಸಹಕಾರ ನೀಡಿದ್ರಲ್ಲ, ಈ ಒಂದು ಮಕ್ಕಳ ಈ ದಿನ ವಿಜೃಂಭಣೆ ಯಾವ ರೀತಿ ಅನಿಸ್ತಾ ಇದೆ? ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಯಾವುದೇ ಸ್ಕೂಲ್ ನಲ್ಲಿ 10-15 ಮಕ್ಕಳು ಇರ್ತಾರೆ. ಬಟ್ ಇಲ್ಲಿ ಬಂದು ನೋಡಿದ್ರೆ ಮೊದಲೇ ದಿನ ಒಂದು ಸುಮಾರು 70 ಮಕ್ಕಳು ಬಂದಿದ್ದಾರೆ. ನಮ್ಮ ಸ್ಕೂಲ್ ನಲ್ಲಿ 150 ಮಕ್ಕಳಿಗಿಂತ ಜಾಸ್ತಿ ಇದ್ದಾರೆ. ಬಟ್ ಇದು ಮೊದಲನೇ ದಿನ ಅಂತ ಕೆಲವು ಮಕ್ಕಳ ಊರಿಗೆಲ್ಲ ಹೋಗಿರ್ತಾರೆ, ಕಮ್ಮಿ ಆಗ್ತದೆ. ಬಟ್ ಜಾಸ್ತಿ ಆಗಿ ಬಂದಿದ್ದಾರೆ. ನಮ್ಗೆ ಅದು ಖುಷಿ ಆಗ್ತಾ ಇದೆ. ಬಟ್ ಯೂನಿಫಾರ್ಮ್ಸ್ ಎಲ್ಲ ನಾವು ಅರೇಂಜ್ ಮಾಡಿದ್ದೀವಿ. ನಮ್ಮ ಕಮಿಟಿಯಿಂದ ಮಕ್ಕಳಿಗೆ ಎಲ್ಲ ಫೆಸಿಲಿಟೀಸ್ ಕೊಡ್ತಾ ಇದ್ದೀವಿ. ಬಟ್ ನಾವು ಈ ಸ್ಕೂಲ್ಗೆ ಒಂದು ಉನ್ನತ ಮಟ್ಟಕ್ಕೆ ತರಬೇಕಂತ ನಮ್ಮ ಆಸೆ ಇದೆ. ನಮ್ಮ ಹೆಸರು ವೆಂಕಟೇಶ್ ಬಾಬು ಅಂತ. ನಾವು ವಿಷಯ ಪರೀಕ್ಷಕರಾಗಿ ಕೋಲಾರ DDP ಆಫೀಸಿಂದ ಬಂದಿದ್ದೀವಿ. ಈ ದಿನ ಪ್ರಾರಂಭೋತ್ಸವ ಯಾವ ತರ ನಡೆಯುತ್ತೆ ಅನ್ನೋ ಒಂದು ಕಾರ್ಯಕ್ರಮ ನೋಡ್ಬೇಕು ಅಂತ ಬಂದಿದ್ವಿ. ಇದು ಬಹಳ ಉತ್ತಮವಾಗಿ ಒಂದು ಕಾರ್ಯಕ್ರಮ ನಡೀತು. ಮಕ್ಕಳು ಸಹ ಉತ್ಸಾಹದಿಂದ ಓಡೋಡಿ ಬರೋಂಥದ್ದನ್ನು ನಾವು ನೋಡಿದ್ವಿ. ಮತ್ತೆ ಸಿಹಿ ಹಂಚೋದ್ರ ಮುಖಾಂತರ ಮಕ್ಕಳನ್ನು ಸ್ವಾಗತ ಮಾಡಿದಂಥ ಒಂದು ಕಾರ್ಯಕ್ರಮ ಏನಿದೆ, ತುಂಬಾ ಉತ್ಸಾಹಗಳಾಗಿ ಮಕ್ಕಳು ಬರ್ತಾ ಇದ್ರು. ಮತ್ತೆ ಅದಕ್ಕೆ ಸಹಕಾರ ಕೊಟ್ಟಂತ ಎಲ್ಲ ಟೀಚರ್ಸು ಮತ್ತು SDMC ಅವರು, ಮತ್ತೆ ಇದಕ್ಕೆ ದತ್ತು ತಗೊಂಡಂತಹ ಮೌಲಾನಾ ಆಜಾದ್, APJ ಅಬ್ದುಲ್ ಕಲಾಂ ಅವರ ಒಂದು ಟ್ರಸ್ಟ್ ವತಿಯಿಂದ ಬಹಳ ಉತ್ತಮವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಈ ಕಾರ್ಯಕ್ರಮ ಬಂದಿದ್ದಕ್ಕೆ ನಮಗೂ ಬಹಳ ಸಂತೋಷವಾಯಿತು. ಇಷ್ಟನ್ನು ಹೇಳಿ ನಾನು ಮಾಡ್ಕೊಳ್ತೀನಿ. ಲಾಸ್ಟ್ ಇಯರ್ಗಿಂತ ಈ ಇಯರ್ಗೆ ಹೋಲಿಕೆ ಮಾಡಿದೆ. ಆವಾಗ ನೋಡುವ ಸ್ಕೂಲು ಇವಾಗ ನೋಡೋದು ಸ್ಕೂಲ್ ತುಂಬಾ ಡಿಫ್ರೆನ್ಸ್ ಇದೆ. ಆವಾಗ ಎಷ್ಟು ಕಡಿಮೆ ಎಷ್ಟೊಂದಿತ್ತು, ಅಷ್ಟೊಂದು ಏನು ಡೆವಲಪ್ಮೆಂಟ್ ಇಲ್ಲ. ಬಿಲ್ಡಿಂಗ್ ಆಗಲಿ, ಟಾಯ್ಲೆಟ್ಸ್ ಆಗಲಿ, ಈ ಎಲ್ಲ APJ ಕಲಾಂ ಟ್ರಸ್ಟ್ ಅವರು ಏನೇನು ಕಾರ್ಯಾಚರಣೆಗಳನ್ನು ಮಾಡ್ತಾ ಇದ್ದಾರೆ, ಅದನ್ನು ಶಾಲೆಗಾಗಿ ಎಲ್ಲರೂ ಅವರ ಏನು ಹಣ ಆಗಲಿ, ಅವರ ಟೈಮ್ ಆಗಲಿ ಎಲ್ಲ ಅದಕ್ಕಾಗಿ ಖರ್ಚು ಮಾಡ್ತಾ ಇದ್ದಾರೆ. ಅದಕ್ಕೆ ಎಜುಕೇಶನ್ ಇಸ್ ವೆರಿ ವೆರಿ ಫಾಸ್ಟ್ಲಿ ಡೆವಲಪಿಂಗ್. ದಟ್ಸ್ ಆಲ್. ಲಾಸ್ಟ್ ಕೇಳಿ ತಮ್ಮ ಅಧಿಕಾರ ಅವಧಿನಲ್ಲಿ ಈ ಶಾಲೆಯಲ್ಲಿ ಮಕ್ಕಳ ಒಂದು ವಿದ್ಯಾಭ್ಯಾಸ ಉನ್ನತ ಇಡೀ ತಾಲೂಕಲ್ಲಿ ಹೆಸರುಗಳಿದೆಯಲ್ಲ, ತಮ್ಮ ಒಂದು ಅಧಿಕಾರ ಯಾವ ರೀತಿ ಮಕ್ಕಳಿಗೆ ನಿಮ್ಮ ಒಂದು ಉನ್ನತ ಶಿಕ್ಷಣಕ್ಕೆ ಸಹಕಾರ ನೀಡಿ? ಈಗಾಗಲೇ ನಾವು ಹೈಸ್ಕೂಲ್ ಓದಿ ಬಂದಿದ್ದೇವೆ. ಈ ಶಾಲೆಯಿಂದ 2 ಮಕ್ಕಳು ಬಂದಿದ್ರು. ಖುಷ್ನುಮಾ ಅಂತ ಒಬ್ಳು, ಇನ್ನೊಂದು. ನಾನು ಕೇಳಿದೆ ಮಕ್ಕಳನ್ನ, ಏನಮ್ಮ ಉರ್ದು ಸ್ಕೂಲ್ ಓದ್ಕೊಂಡು ಇಲ್ಲಿ ಬರ್ತಾ ಇದೆಯಲ್ಲ ಹೆಂಗೆ ಏನಂದ್ರೆ, ನಮ್ಗೆ ಚೆನ್ನಾಗಿ ಬರುತ್ತೆ ಸರ್, ಕನ್ನಡ ಚೆನ್ನಾಗಿ ಬರುತ್ತೆ, ಇಂಗ್ಲಿಷ್ ಚೆನ್ನಾಗಿ ಬರುತ್ತೆ ಅಂತ. ಆ ತರ ಡೆವಲಪ್ಮೆಂಟ್ ಆಗ್ತಾ ಇದೆ. APJ ಅಬ್ದುಲ್ ಕಲಾಂ ಅವ್ರ ಹೆಸರಿಂದಾನೇ ಎಲ್ಲರೂ ಗೊತ್ತಾಗ್ಬಿಡುತ್ತೆ. ಆ ತರ ಈ ಟ್ರಸ್ಟ್ ಅವರು ಕೆಲಸ ಮಾಡ್ತಿದ್ದಾರೆ ಅಂತ ನನ್ನ ಅಭಿಪ್ರಾಯ ಸರ್. ಓಕೆ, ಥ್ಯಾಂಕ್ ಯು. ಅದೇ ಬಸ್ ವೆಲ್ಕಮ್ ये रूम में बैठो रे, ये रूम में बैठो. ಯೂನಿಫಾರ್ಮ್ ಬರುತ್ತೆ ಸರ್. ನಿಮ್ಮೊಂದು ಶಾಲೆಗೆ ಒಂದು ಶಿಕ್ಷಕರ ಒಂದು ಸಹಕಾರ ಆಗಲಿ, ಒಂದು ಅಬ್ದುಲ್ ಕಲಾಂ ಟ್ರಸ್ಟ್ ವತಿಯಿಂದಾಗಲಿ, STL ಸೆಕ್ರೆಟರಿಯಿಂದ ಯಾವ ರೀತಿ ಸಹಕಾರ ನೀಡ್ತಾರೆ? ಮಕ್ಕಳ ಒಂದು ಅಭಿವೃದ್ಧಿ ಶಿಕ್ಷಣಕ್ಕೆ ಒಂದು ಸಾಥ್ ನೀಡ್ತಾ ಇದೆ ಸರ್. ನಾವು ಯಾವಾಗ ಇವರಿಗೆ ಒಂದು ಮಾತು ಹೇಳಿದ್ವಿ,
ನಮ್ಮ ಶಾಲೆಯಲ್ಲಿ ಸ್ಪೋಕನ್ ಇಂಗ್ಲಿಷ್ ಬೇಕು, ಕಂಪ್ಯೂಟರ್ ಎಜುಕೇಶನ್ ಬೇಕಂತ ಇವರು ಟ್ರಸ್ಟ್ ಇಂದ ನಮ್ಗೆ ಸ್ಪೋಕನ್ ಇಂಗ್ಲಿಷ್ಗೆ ಒಂದು ಟೀಚರ್ ಅಪಾಯಿಂಟ್ ಮಾಡಿದ್ದಾರೆ, ಮತ್ತೆ ಕಂಪ್ಯೂಟರ್ ಟೀಚ್ ಮಾಡೋದಕ್ಕೆ ಒಂದು ಟೀಚರ್ ಅಪಾಯಿಂಟ್ ಮಾಡಿದ್ದಾರೆ. ಅವರಿಗೆ ಪೇಮೆಂಟ್ ಸಹ ನಮ್ಮ ಈ ಟ್ರಸ್ಟ್ ಇಂದಾನೆ ಕೊಡ್ತಾ ಇದ್ದಾರೆ. ಎಲ್ಲಾ ಮಕ್ಕಳಿಗೂ ಟೈ ಆಗ್ಲಿ ಬೆಲ್ಟ್ ಆಗ್ಲಿ ಯಾವ ರೀತಿ ಕಾನ್ವೆಂಟ್ ಅಲ್ಲಿ ಮಕ್ಕಳು ಹೋಗ್ತಾರೆ ಆ ರೀತಿ ನಮ್ಮ ಮಕ್ಕಳು ಓದ್ಬೇಕು ಅಂತ ಹೇಳ್ಬಿಟ್ಟು ಬ್ಯಾಗ್ ಸಮೇತ ಮತ್ತು ಲೇಖಕಿನಿ ಸಾಮಗ್ರಿ ಸಮೇತ ಅವರಿಗೆ ಕೊಡ್ತಾ ಇದ್ದಾರೆ. ಏನ್ ಕೊಡ್ತಾ ಇದ್ದಾರೆ ಅದರಿಂದ ನಮ್ಮ ದಾಖಲಾತಿ ಹೆಚ್ಚಾಗ್ತಾ ಇದೆ. ಮಾಡಿ ಸಂಭ್ರಮಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಸಾದಿಕ್ ಆಗ್ಲಿ ಮತ್ತು ಟ್ರಸ್ಟಿನ ಇಮ್ತಿಯಾಜ್ ಆಗ್ಲಿ ಹಾಗೂ ಅಧ್ಯಕ್ಷರಾಗ್ಲಿ ಹಿದಾಯತುಲ್ಲಾ ಆಗ್ಲಿ ಎಲ್ಲರೂ ಸೇರಿದ್ದೀರಾ ಇಲ್ಲಿ. ಈ ಶಾಲೆಯನ್ನು ಒಂದು 2 ವರ್ಷದ ಹಿಂದೆ ನೋಡಿದ್ರೆ ಆ ವಾತಾವರಣನೇ ಬೇರೆ ಇತ್ತು, ಈಗ ನೋಡ್ತಾ ಇದ್ರೆ ಈ ವಾತಾವರಣನೇ ಬೇರೆ ಇದೆ. ಲಾಸ್ಟ್ ಇಯರ್ ಫೆಬ್ರವರಿ ತಿಂಗಳಲ್ಲಿ ಒಂದು ಫಂಕ್ಷನ್ ಮಾಡಿದ್ರು, ಸೋಷಿಯಲ್ ಕ್ಲಾಸ್ ಡೇ ಫಂಕ್ಷನ್ ಅಂತ. ಅದು ಎಷ್ಟೊಂದು ಚೆನ್ನಾಗಿತ್ತು ಅಂದ್ರೆ ಆ ಫಂಕ್ಷನ್ ಬಗ್ಗೆ ಹೇಳಕ್ಕೆ ಇಲ್ಲ. ತಹಸೀಲ್ದಾರೇ ಉರ್ದು ಶಾಲೆಗಳಲ್ಲೂ ಹಿಂಗ್ ಮಾಡ್ತಾರೇನಪ್ಪ ಅಂತ ಹೇಳ್ಕೊಂಡೋದು. ಈ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕರು ಇದಕ್ಕೆ ಕಾರಣರಾಗ್ತಾರೆ ಮತ್ತು APJ ಅಬ್ದುಲ್ ಕಲಾಂ ಟ್ರಸ್ಟ್ ಅವರು ಇದಕ್ಕೆ ಕಾರಣರಾಗ್ತಾರೆ. ಪರ್ಟಿಕ್ಯುಲರ್ಲಿ ಐ ಅಪ್ರಿಶಿಯೇಟ್ ಮಿಸ್ಟರ್ ಸಾದಿಕ್ ಫಾರ್ ಕೋಆಪರೇಟಿಂಗ್ ಆಲ್ ದ ಮೆಂಬರ್ಸ್ ಅಂಡ್ ಆಲ್ ದ ಟೀಚರ್ಸ್ ಅಂಡ್ ಆಲ್ ದ ಅಸೋಸಿಯೇಷನ್ ಮೆಂಬರ್ಸ್ ಫಾರ್ ದಿಸ್ ಪ್ರೋಸೆಸ್. ಈ ಶಾಲೆಯಲ್ಲಿ ಇಂಗ್ಲಿಷ್ ಮೀಡಿಯಂ ಬೇಕು ಅಂದ್ರು ಲಾಸ್ಟ್ ಇಯರ್ ಇಂದ ಅವತ್ತು ಫೆಬ್ರವರಿಯಲ್ಲೇ ನನಗೆ ಆಶ್ಚರ್ಯ ಏನಾಯಿತು, ಆ ಫಂಕ್ಷನ್ ನಲ್ಲೇ ಈ ಶಾಲೆಯಲ್ಲಿ ಇಷ್ಟು ಚೆನ್ನಾಗಿ ಇಂಗ್ಲಿಷ್ ಕಾನ್ವೆಂಟ್ ಶಾಲೆಯಲ್ಲಿ ಪಾಠ ಮಾಡ್ದಂಗೆ ಮಾಡ್ತಾ ಇದ್ದಾರೆ ಅಂತ 40 ಜನ ಆವತ್ತೇ ಅಡ್ಮಿಷನ್ ಆದ್ರೆ ಸ್ಕೂಲ್ಗೆ. ಅದೊಂದು ನನಗೆ ತುಂಬಾ ಖುಷಿ ಆಯಿತು. ಇನ್ನು ಇವತ್ತು ಸಂಭ್ರಮಣಾಚರಣೆಯಲ್ಲಿ ಈಗ ಶಾಲಾ ಪ್ರಾರಂಭೋತ್ಸವ ಏನಿದೆ ಇದರಲ್ಲಿ ಟೆಕ್ಸ್ಟ್ ಬುಕ್ ಆಗಲಿ ಯೂನಿಫಾರ್ಮ್ ಆಗಲಿ ಎಲ್ಲ ಹಂಚ್ತಾ ಇದ್ದಾರೆ. ಹಾಗೂ ಈ ಸಮಾರಂಭಕ್ಕೆ ಎಲ್ಲರೂ ಹಾಜರಾಗಿದ್ದಾರೆ. ನಾನು ಶಿಕ್ಷಕರಲ್ಲಿ ಮನವಿ ಮಾಡ್ಕೊಳ್ತೀನಿ, ನಮ್ಮ ಮಕ್ಕಳು ನಮ್ಮ ವೃತ್ತಿ ಏನಿದೆ ಇದೇ ಮೇನ್. ಶಿಕ್ಷಕರಾಗಿ ನಾವು ಅವ್ರಿಗೆ ಪಾಠ ಏನ್ ಕಳಿಸ್ತೀವಿ ಅದೇ ಅವನು ಡೆವಲಪ್ಮೆಂಟ್ಗಾಗಿ ಅವರ ವ್ಯಕ್ತಿತ್ವ ವಿಕಾಸನೆಗಾಗಿ ಎಲ್ಲ ಹಮ್ಮಿಕೊಳ್ಳೋದು. ಅದನ್ನು ಆಲೋಚನೆಯಲ್ಲಿ ಇಟ್ಕೊಂಡು ತಮ್ಮ ಕರ್ತವ್ಯವನ್ನು ಚೆನ್ನಾಗಿ ನಿರ್ವಹಿಸಿ ಅಂತ ಆಶೀರ್ವಾದಿಸ್ತಾ ಈ 2 ಮಾತುಗಳನ್ನು ಹೇಳಕ್ಕೆ ಅವಕಾಶ ನೀಡಿರುವ ತಮ್ಮೆಲ್ಲರಿಗೂ ವಂದನೆಗಳನ್ನು ಕೋರ್ತೀನಿ. ಜೈ ಹಿಂದ್. ತಮ್ಮಲ್ಲಿ ಮಾತ್ರ ಇಡೀ ದೇಶದಲ್ಲೇ ಖ್ಯಾತಿ ಪಡೆದ ಅಬ್ದುಲ್ ಕಲಾಂ ಅಂತ ಹೆಸರು ಪಡೆದ ಎಲ್ಲ ಮಕ್ಕಳಲ್ಲಿ ಶಾಲೆಗಳಲ್ಲಿ ಹೆಸರಾಗಿದೆಯಲ್ಲ, ಈ ಒಂದು ಪಟ್ಟಣದ ಈ ಒಂದು ಉರ್ದು ಶಾಲೆಯಲ್ಲಿ ಒಂದು ಮಕ್ಕಳ ಒಂದು ವಿದ್ಯಾಭ್ಯಾಸ, ಶಿಕ್ಷಕರ ಒಂದು ಗುಣಮಟ್ಟ, ಒಂದು ಶಿಕ್ಷಣ ಯಾವ ರೀತಿ ಈ ದಿನ ಪುಸ್ತಕದಿಂದ ಅವಲಂಬಿಸ್ತಾರೆ. ಅದೇ ಆವಾಗಲೇ ನಾನು ಹೇಳಿದೆ, ಇವರು ಸಾದಿಕ್ ಅವರು ಲಾಸ್ಟ್ ಇಯರ್ ನನ್ನ ಕಡೆಗೆ ಬಂದ್ರು. ನಮ್ಮ DDP ಸರ್ ಕೃಷ್ಣಮೂರ್ತಿ ಸರ್ ಇದ್ರು. ಆವಾಗ ನಮ್ಮ ಶಾಲೆಯನ್ನು ಈ ಟ್ರಸ್ಟ್ ಅವರು ದತ್ತು ಯೋಜನೆಯಲ್ಲಿ ತಗೊಳ್ತಾರಂತೆ, ಡೆವಲಪ್ಮೆಂಟ್ ಅಂತ ನಮ್ಗೆ ತುಂಬಾ ಖುಷಿ ಆಯಿತು. ಉರ್ದು ಶಾಲೆಗಳನ್ನು, ಸರ್ಕಾರಿ ಶಾಲೆಗಳನ್ನು ದತ್ತು ಯೋಜನೆಯಲ್ಲಿ
हाँ चलो अच्छा